ಈ ಮಾಂಸಾಹಾರ ಅಂದರೆ ಮಾಂಸಾಹಾರಿಗಳಿಗೆ ಕಂಪೇರ್ ಟು ದಿ ಪೀಪಲ್ ಆರ್ ವೆಜಿಟೇರಿಯನ್ಸ್ ಅಥವಾ ಪ್ಲ್ಯಾಂಟ್ ಬೇಸ್ಡ್ ಡೈಟ್ ತಿನ್ನೋರಿಗೆ ಅದು ಸ್ವಲ್ಪ ಅವ್ರಿಗೆ ಸ್ವಲ್ಪ 3-4 ಪಟ್ಟು ಹೆಚ್ಚಿದೆ. ಯಾಕಂದರೆ ಅಲ್ಲಿ ಹೈ ಲೆವೆಲ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಅವರಿಗೆ ಅವ್ರದ್ದು ಮೈಂಡ್ಸೆಟ್ ಇರ್ಬೋದು. ಎಂಟೈರ್ಲಿ ಇಸ್ ಎ ಡಿಫ್ರೆಂಟ್ ಫ್ರಮ್ ದಿ ಪೀಪಲ್ ಆರ್ ವೆಜಿಟೇರಿಯನ್ಸ್. ಯಾಕಂದರೆ ವೆಜಿಟೇರಿಯನ್ಸ್ ಮಾಡೋರ ಮನಸ್ಸುಗಳು ಕೂಡ ಸಾತ್ವಿಕವಾಗಿರ್ತವೆ. They are more, like towards what you call, they are into more some kind of lifestyle modification. ಅವ್ರ ಮೈಂಡ್ಸೆಟ್ ಇರುತ್ತೆ ಒಂದು. ಎರಡನೇದು, ಈ ಮಾಂಸಾಹಾರಿ ಒಂದು ಮೆಟಾ ಟ್ರಯಲ್ ಪಬ್ಲಿಷ್ ಆಗಿದೆ. ಏನಂತಂತಂದರೆ, ಈ ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡಿದರೆ, ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಹೋಲ್ ಗ್ರೈನ್ಸ್ ಅಂದರೆ ಎಲ್ಲ ಥರ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು, ಹಂಪಲ, ಡ್ರೈ ಫ್ರೂಟ್ಸು ಇವೆಲ್ಲ ತಿನ್ನೋರಿಗೆ ಕಂಪೇರ್ ಮಾಡಿದರೆ ಮಾಂಸಾಹಾರಿಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿದೆ. ಅದನ್ನು ಮಾತ್ರ ಹೇಳ್ಬೋದು. ಅದರಲ್ಲಿ ಅನೇಕ ಕಾರಣಗಳುಂಟು. ನೀವೇನಿಗೆ ಅದು ಹೈ ಕೊಲೆಸ್ಟ್ರಾಲು, ಸ್ಯಾಚುರೇಟೆಡ್ ಫ್ಯಾಟು, ಆಮೇಲೆ ಅವರಿಗೆ ಬರುವಂಥ ಒಬೇಸಿಟಿ, ಹೈಪರ್ ಟೆನ್ಷನ್ನು, ಡಯಾಬಿಟೀಸು ಕೂಡ ಪ್ರಾಮಾಣ್ಯತೆ ಹೆಚ್ಚಿರುತ್ತೆ ಮಾಂಸಾಹಾರಿಗಳಲ್ಲಿ. So I still they all recommend about plant-based diet in like people who are high risk for the CED or heart attacks. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.